ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಂದರೆ ಯೂಟ್ಯೂಬ್ದು ಒಂದು ಏನು ಅಪ್ಡೇಟ್ ಇದೆ ಬಂದಿದೆ. ಈ ಅಪ್ಡೇಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಈ ಅಪ್ಡೇಟ್ ಬಂದುಬಿಟ್ಟು ಮಾನಿಟೈಸೇಷನ್ ಯಾರ್ದಾಗಿಲ್ಲ ಅವ್ರಿಗೂ ಇದು ಇಂಪಾರ್ಟೆಂಟು. ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಚಾನಲ್ ಅವ್ರಿಗೂ ತುಂಬ ಇಂಪಾರ್ಟೆಂಟು. ಓಕೆನಾ? ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಅಪ್ಡೇಟ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲರಿಗೂ ಬಂದುಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ, ಅನೌನ್ಸ್ನ ಮಾಡಿದ್ದಾರೆ ಆ್ಯಂಡ್ ಹೇಳಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ಹೇಳಿದ್ದಾರೆ ಆ್ಯಂಡ್ ಒಂದೊಂದಾಗೂ ನಾನು ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಅದು ಏನು ಅಪ್ಡೇಟು, ಏನು ಯೂಟ್ಯೂಬ್ ಕಡೆಯಿಂದ ಅಂಥದ್ದು ಅಪ್ಡೇಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರಿಗೆ, ಮತ್ತು ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೂ ಕೂಡ ಈ ಅಪ್ಡೇಟ್ ಬಂದುಬಿಟ್ಟು ಬಂದಿದೆ. ಓಕೆನಾ? ಸೊ ಏನು ಅಪ್ಡೇಟ್ ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ನೋಡಿ, ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದೇನಲ್ಲ, ಇವ್ರು ಬಂದುಬಿಟ್ಟು ಉತ್ತರ ಕರ್ನಾಟಕದವರು. ಇವ್ರ ಹೆಸರು ಬಂದುಬಿಟ್ಟು ಸೌಜನ್ಯ ಅಂದ್ಬಿಟ್ಟು. ಇವರು ಗ್ರಾಮರ್ ಏನಿದೆ ಅದು ಹೇಳ್ಕೊಡ್ತಾರೆ. ಈಗ ಯಾರಾದರೂ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಾ, ಇಂಗ್ಲೀಷ್ ಕಲಿಬೇಕಂತ ಯಾರಿಗಾದ್ರೂ ಆಸೆ ಇದ್ದರೆ, ಲೈಕ್ ಸೊ ಯಾರೆಲ್ಲ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಅವ್ರಿಗಂತೂ ಇಂಗ್ಲೀಷ್ ಬರಲೇಬೇಕು. ಲೈಕ್ ಇಂಟರ್ವ್ಯೂಗೆಲ್ಲ ಹೋದರೆ ಅವ್ರಿಗೆ ಇಂಗ್ಲೀಷ್ ಎಲ್ಲ ಏನಾದರೂ ಕೇಳ್ತಾರೆ. ಓಕೆನಾ? ಸೊ ಯಾರಿಗೆಲ್ಲ ಇಂಗ್ಲೀಷ್ ಪ್ರಾಪರಾಗಿ ಬರಲ್ಲ, ಇಲ್ಲ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ, ಇಲ್ಲ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ಟ್ರೈನಿಂಗ್ ಮಾಡೋ ಬದಲು, ಸೊ ಇವರು ಸೌಜನ್ಯ ಅವ್ರು ಇದ್ದಾರಲ್ಲ, ಇವರು ಹೇಳ್ಕೊಡ್ತಾರೆ ಈಸಿ ಮೆಥಡಲ್ಲಿ ಇಂಗ್ಲೀಷ್ ಯಾವ ಥರ ಕಲಿಯೋದಂತ. ಸೊ ಇವ್ರ ಚಾನೆಲ್ನ ವಿಸಿಟ್ ಮಾಡಿಬಿಟ್ಟು ಯಾರೆಲ್ಲ ಇಂಗ್ಲೀಷ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಸೊ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷ್ ಏನಾದರೂ ಕಲಿಬೇಕಂದ್ರೆ ವೀಡಿಯೋಸ್ಗಳನ್ನೆಲ್ಲ ಚೆಕ್ಔಟ್ ಮಾಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಏನು ಯೂಟ್ಯೂಬ್ ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಹೇಳಿಬಿಡ್ತೀನಿ. ಸೊ ಗೈಸ್, ಈಗ ತುಂಬ ಲಾಂಗ್ ಗ್ಯಾಪ್ ಕೊಟ್ಬಿಡ್ತೀರಾ ಅಂದ್ಕೊಳ್ಳಿ ನಿಮ್ಮ ವೀಡಿಯೋದಲ್ಲಿ. ಲೈಕ್ ನಿಮ್ಮ ವೀಡಿಯೋದಲ್ಲಿ ಈಗ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ ಅಂದ್ಕೊಳ್ಳಿ. ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು, ಏನೋ ಆಯಿತು ಅಂದ್ಕೊಂಡು ನೀವೇನು ಮಾಡ್ತೀರಾ, ತುಂಬ ಲಾಂಗ್ ಗ್ಯಾಪ್ ಕೊಟ್ಬಿಡ್ತೀರಾ. ಓಕೆನಾ? ಸೊ ಆ ಲಾಂಗ್ ಗ್ಯಾಪ್ ಅಂದರೆ ಲಾಸ್ಟ್ ಲೈಕ್ 1 ಇಯರ್ ಗ್ಯಾಪ್ ಆ ಥರ ಕೊಟ್ಬಿಡ್ತೀರಾ ನಿಮ್ಮ ಚಾನಲಲ್ಲಿ. ಸೊ ಆಗ 1 ಇಯರ್ ನೀವೇನಾದರೂ ಗ್ಯಾಪ್ ಕೊಟ್ಬಿಟ್ರೆ, ಓಕೆನಾ, ಸೊ ಆ ಗ್ಯಾಪಲ್ಲಿ ನಿಮ್ಮದು ವಾಚ್ ಟೈಮ್ ಏನಿತ್ತು ಅದು ಬಂದುಬಿಟ್ಟು ಲೆಸ್ ಆಗಿಬಿಡುತ್ತೆ. ಫುಲ್ಲು ಲೆಸ್ ಆಗಿಬಿಡುತ್ತೆ. ಆ್ಯಂಡ್ 6 ಮಂತು ನೀವು ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಆ 6 ಮಂತದ್ದು ನಿಮ್ಮದು ವಾಚ್ ಟೈಮ್ ಅವರ್ ಏನಿರುತ್ತೆ ಅದು ಲೆಸ್ ಆಗಿಬಿಡುತ್ತೆ. ಸೊ ನಿಮ್ಮದು ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ, ಹಂಗೆ ಮೇಂಟೈನ್ ಇಡಬೇಕಂದ್ರೆ ನೀವು ಏನು ಮಾಡಬೇಕು, ಸೊ ಸ್ಕಿಪ್ ಮಾಡಬಾರ್ದು. ಬೈ ಚಾನ್ಸ್ ಸ್ಕಿಪ್ ಮಾಡ್ತಾ ಇದ್ದೀರಾ, ಸ್ವಲ್ಪ ವೀಡಿಯೋಸ್ಗಳನ್ನ ಏನು ಮಾಡಿ ನೀವು ಸ್ಟಾಕ್ ಇಟ್ಕೊಳ್ಳಿ. ನೀವು ಇಷ್ಟು ದಿನಕ್ಕೆ ಏನಾದರೂ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡ್ತಾಯಿದ್ರೆ ಅಷ್ಟು ದಿನ ಬ್ಯಾಲೆನ್ಸ್ ಆಗೋ ಅಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಇನ್ನೂ ತುಂಬ ಜನ ಏನು ಮಾಡ್ತೀರಾ, ಲೈಕ್ ತುಂಬ 1 ವಾರ 2 ವಾರ ಆ ಥರ ವೀಡಿಯೋಸ್ಗಳನ್ನ ಹಾಕಲ್ಲ. ಸೊ ಸಮ್ ರೀಸನಿಂದ ಏನಾದರೂ ಮನೇಲಿ ಏನಾದರೂ ಯಾರಿಗಾದ್ರೂ ಹುಷಾರಿಲ್ಲ, ಇಲ್ಲ ಬೇರೆ ಏನಾದರೂ ರೀಸನ್ಸ್ ಇದ್ದರೆ ಲೈಕ್ 2 ವೀಕ್ಸು ಇಲ್ಲ 1 ವೀಕು ಈ ಥರ ಗ್ಯಾಪ್ನ ಕೊಡ್ತೀರಾ. ಸೊ ಈ ಥರ ಗ್ಯಾಪ್ ಕೊಡೋದ್ರಿಂದ ನಿಮ್ಮದು ಸಡನ್ ವ್ಯೂಸ್ ಡ್ರಾಪ್ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮದು ವೀಡಿಯೋಸ್ಗಳನ್ನ ಲೈಕ್ ಈಗ ನೀವು ಗ್ಯಾಪ್ ಬಿಟ್ಟು ಹಾಕಿದರೆ ಸಡನ್ ಡ್ರಾಪ್ ಆಗುತ್ತೆ ನಿಮ್ಮದು. ಲೈಕ್ ಫಸ್ಟಲ್ಲಿ ನಿಮಗೆ ಎಷ್ಟು ವ್ಯೂಸ್ ಸಿಗ್ತಾಯಿತ್ತು ಅದು ಬಂದುಬಿಟ್ಟು ಸಡನ್ ಡ್ರಾಪ್ ಆಗಿಬಿಡುತ್ತೆ. ವ್ಯೂಸ್ ಬಂದುಬಿಟ್ಟು ನಿಮಗೆ ಅಷ್ಟು ವ್ಯೂಸ್ ಬಂದುಬಿಟ್ಟು ನೋಡೋದಕ್ಕೆ ಸಿಗಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಓಕೆನಾ? ಈ ಥರ ಯೂಟ್ಯೂಬ್ದು ಅಲ್ಗಾರಿದಮ್ ಬಂದುಬಿಟ್ಟು ವರ್ಕ್ ಆಗೋದು. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ವೀಡಿಯೋಸ್ಗಳನ್ನ ಹಾಕೋದು ಸ್ಕಿಪ್ ಮಾಡಬೇಡಿ. ಅಂತೂ ನಿಮಗೆ ಏನಾದರೂ ಕೆಲಸ ಇದ್ದರೆ, ಏನಾದರೂ ಇದ್ದರೆ, ಲೈಕ್ ಎಲ್ಲಾದರೂ ಹೋಗೋಕ್ಕಿದ್ರೆ ನಿಮಗೆ ಗೊತ್ತಿರುತ್ತಲ್ಲ, ಈ ಡೇಟಲ್ಲಿ ನಾನು ಇಷ್ಟು ದಿನ ಹೋಗ್ತಾ ಇದ್ದೀನಿ ಔಟ್ಸೈಡು, ಇಲ್ಲ ಬೇರೆ ಎಲ್ಲಾದರೂ ಏನಾದರೂ ಕೆಲಸ ಇದೆ ಅಂತ ಗೊತ್ತಿರುತ್ತಲ್ಲ ಫಸ್ಟೇ. ಸೊ ಆ ಫಸ್ಟ್ ಟೈಮಲ್ಲೇ ನೀವು 4-5 ವೀಡಿಯೋ ಎಷ್ಟು ದಿನ ಹೋಗ್ತೀರಾ ಅಷ್ಟು ವೀಡಿಯೋಸ್ಗಳನ್ನ ಫಸ್ಟೇ ಸ್ಟಾರ್ಟಿಂಗಲ್ಲೇ ಮಾಡಿಬಿಟ್ಟು ಅನ್ಲಿಸ್ಟೆಡಲ್ಲಿ ಹಾಕಿಬಿಟ್ಬೇಡಿ. ಆಗ ನಿಮಗೆ ಆ ವೀಡಿಯೋಸ್ಗಳನ್ನ ಡೈಲಿ ನೀವು ಈಸಿಲಿ ಪೋಸ್ಟ್ನ ಮಾಡ್ಕೋಬೋದು. ಓಕೆನಾ? ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ಹೇಳ್ತಾ ಇರೋದು ನನ್ನ ಚಾನಲ್ಸ್ನ. ಓಕೆನಾ? ಸೊ ಸಡನ್ ಡ್ರಾಪ್ ಆಗಿಬಿಡುತ್ತೆ, ವ್ಯೂಸ್ ಡ್ರಾಪ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಇಂಪ್ರೆಷನ್ಸ್ ಕಳಿಸೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ, ಆಮೇಲೆ ಯೂಟ್ಯೂಬ್ ಕಳಿಸಲ್ಲ. ಓಕೆನಾ? ಸೊ ಇನ್ನೂ ನಿಮ್ಮದು ಬಂದುಬಿಟ್ಟು ಚಾನಲ್ಲು ಚೆನ್ನಾಗಿ ವರ್ಕ್ ಆಗಬೇಕು, ಇಂಪ್ರೆಷನ್ಸ್ ಆಗಬೇಕಂದ್ರೆ ನೀವು ರೆಗ್ಯುಲರಾಗಿ, ಈಗ ನೀವು ಒಂದು ಗ್ಯಾಪ್ 2 ವೀಕ್ 1 ಮಂತು 2 ವೀಕು ಈ ಥರ ಏನಾದರೂ ಗ್ಯಾಪ್ ಕೊಟ್ಟಿದ್ರೆ 1 ಮಂತ್ ತಗೊಳುತ್ತೆ ನಿಮ್ಮ ಚಾನಲ್ ಏನಿದೆ ರಿಕವರ್ ಆಗೋಕ್ಕೆ, ಮತ್ತು ಅದೇ ಥರ ವ್ಯೂಸ್ ಬರೋದಕ್ಕೆ. ಓಕೆನಾ? ನೀವು ರೆಗ್ಯುಲರಾಗಿ ವರ್ಕ್ ಮಾಡಿ, ರೆಗ್ಯುಲರಾಗಿ ವೀಡಿಯೋಸ್ ಹಾಕಿ, ಆಗ ನಿಮ್ಮ ಚಾನಲ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಸರಿಯಾಗುತ್ತೆ. ಓಕೆನಾ? ಸೊ ಗ್ಯಾಪಲ್ಲಿ ಯಾರೆಲ್ಲ ಕೊಡ್ತೀರಾ ಅವ್ರದ್ದು ಹೇಳಿದ್ನಲ್ಲ, ಸೊ ವಾಚ್ ಟೈಮ್ ಅವರ್ ಏನಿದೆ ಅದು ಡ್ರಾಪ್ ಆಗುತ್ತೆ ಆ್ಯಂಡ್ ವ್ಯೂಸ್ ಡ್ರಾಪ್ ಪ್ರಾಬ್ಲಮ್ಮು ಆಗುತ್ತೆ. ಲಾಂಗ್ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ, ಈಗ ಒಂದು ವೀಡಿಯೋ ಹಾಕಿದರೆ
ನೆಕ್ಸ್ಟ್ ಏನು ಮಾಡ್ತಾರೆ, ಒಂದು 10 ದಿನ ಬಿಟ್ಬಿಟ್ಟು ಇನ್ನೊಂದು ವೀಡಿಯೋ ಹಾಕ್ತಾರೆ. ಆ ಥರ ವೀಡಿಯೋಸ್ಗಳನ್ನ ಹಾಕಕ್ಕೆ ಹೋಗ್ಬಿಡಿ ಗೈಸ್. ಓಕೆನಾ. ಸೊ ಇದಾಯಿತು ಯಾರಿದ್ದೆಲ್ಲ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು. ಸೊ ಈಗ ಮಾನಿಟೈಸೇಷನ್ ಆಗಿರೋ ಚಾನಲ್ಸ್ಗೆಲ್ಲ ಏನು ಅಪ್ಡೇಟ್ ಕೊಟ್ಟಿದೆ ಯೂಟ್ಯೂಬ್ ಅಂದರೆ, ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರ ಚಾನಲ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ, ಲೈಕ್ ಅವ್ರದ್ದು ಏನಾದರೂ ವೀಡಿಯೋಸ್ ಏನಾದರೂ ಹಾಕ್ತೆ ತುಂಬ ಗ್ಯಾಪ್ ಕೊಟ್ಬಿಟ್ರೆ ಅವ್ರದ್ದು ಏನಾಗುತ್ತೆ, ವಾಚ್ ಟೈಮ್ ಅವರ್ ಲೆಸ್ ಆಗುತ್ತೆ. ಇದ್ರ ಜೊತೆಗೆ ಮಾನಿಟೈಸೇಷನ್ ಇರೋ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಓಕೆನಾ. ಏನು ರೀಸನಿಂದ ನೀವು ಚಾನಲಲ್ಲಿ ಏನಾದರೂ ವರ್ಕ್ ಮಾಡಿಲ್ಲ ಅಂದರೆ ಇಷ್ಟು ದಿನ ಗ್ಯಾಪ್, ಲೈಕ್ ಇಷ್ಟು ದಿನ ಅಂತ ಇಲ್ಲ, ಲೈಕ್ ನಿಮ್ಮದು 6 ಮಂತ್ ಒಳಗೆ ನಿಮ್ಮ ವೀಡಿಯೋ ಏನಾದರೂ ಓಡ್ತಾ ಇಲ್ಲ, ಮಾನಿಟೈಸೇಷನ್ ಆನ್ ಇದೆ, ಬಟ್ ನಿಮ್ಮ ಚಾನಲಲ್ಲಿ 6 ತಿಂಗಳವರೆಗೂ ಏನೇ ವೀಡಿಯೋ ಹಾಕಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಚಾನಲು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಓಕೆನಾ. ಇದ್ರ ಜೊತೆಗೆ ಇನ್ನೊಂದೂ ಹೇಳಿದ್ದಾರೆ ಯೂಟ್ಯೂಬ್ ಅವರು, ಏನಂದರೆ ಈಗ ನಿಮ್ಮದು ಚಾನಲ್ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರದ್ದು ಕಂಪಲ್ಸರಿ 1 ಇಯರ್ಗೆ 4000 ವಾಚ್ ಅವರ್ ಏನಿದೆ ಅದು ಕಂಪ್ಲೀಟ್ ಆಗಲೇಬೇಕು. ಓಕೆನಾ. ಬೈ ಚಾನ್ಸ್ ನಿಮ್ದು ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಏನು ಮಾಡ್ತಾರೆ, ಅವ್ರದ್ದು ನಿಮ್ಮ ಚಾನಲು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಓಕೆನಾ. ಮಾನಿಟೈಸೇಷನ್ ಆಗಿರೋರು ಗ್ಯಾಪ್ನ ಇಟ್ಕೊಳ್ಳಿ. ನಿಮ್ಮದು ಚಾನಲ್ ಬಂದುಬಿಟ್ಟು ಏನಾದರೂ 4000 ವಾಚ್ ಅವರು 1 ಇಯರಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಸೊ ಆಲ್ರೆಡಿ ಹೊಸ ಯೂಟ್ಯೂಬರ್ಸ್ಗೆ ನಾರ್ಮಲಿ ಯಾರು ಯೂಟ್ಯೂಬರ್ಸ್ ಇರ್ತಾರೆ, ಲೈಕ್ ಮಾನಿಟೈಸೇಷನ್ ಆಗಿರಲ್ಲ ಅಲ್ವಾ, ಅವರಿಗಂತೂ ಕಂಪ್ಲೀಟ್ ಮಾಡಲೇಬೇಕು. 4000 ಗಂಟೆ ಕಂಪಲ್ಸರಿ ಮಾಡಲೇಬೇಕು. ಬಟ್ ಮಾನಿಟೈಸೇಷನ್ ಆಗಿರುತ್ತಲ್ವ, ಸೊ ಫಸ್ಟ್ ಈ ರೂಲ್ಸ್ ಇದ್ದಿಲ್ಲ. ಸೊ ಯಾರೆಲ್ಲ ಮಾನಿಟೈಸೇಷನ್ ಆಗೋಯ್ತು ಅವ್ರದ್ದು ಮಾನಿಟೈಸೇಷನ್ ಆದಮೇಲೆ ಬೇರೆ ಏನಾದರೂ ತಪ್ಪಾದರೆ ಮಾತ್ರ ಇವ್ರಿಗೆ ಡಿಮಾನಿಟೈಸೇಷನ್ ಮಾಡ್ತಾಯಿದ್ರು. ಬಟ್ ಈಗ ವಾಚ್ ಟೈಮ್ ಅವರು 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಡಿಮಾನಿಟೈಸೇಷನ್ ಮಾಡ್ತಾರೆ. ಸೊ ಇದೇ ಅಪ್ಡೇಟ್ ಗೈಸ್, ತುಂಬ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಹಂಗೆಲ್ಲ ಮಾಡ್ತಿದ್ದಿಲ್ಲ. ಸೊ ಈಗ ಈ ರೂಲ್ಸ್ ಯಾಕೆ ತಗೊಬಂತಂತ ನನಗಂತೂ ಗೊತ್ತಿಲ್ಲ ಗೈಸ್. ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಸೊ ಮೇಕ್ ಶೋರ್ ನಿಮ್ಮದು 1 ವರ್ಷದಲ್ಲಿ ಜಾಸ್ತಿ ವಾಚ್ ಟೈಮ್ ಅವರ್ ಗೇನ್ ಮಾಡೋಕ್ಕೆ ಟ್ರೈ ಮಾಡಿ. ಬೈ ಚಾನ್ಸು 3000 ಇಲ್ಲ 3900 ಆದರೂ ನಿಮ್ಮ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಿದೆ 1 ಇಯರ್ ಇಲ್ಲಾಂದರೆ ನಿಮ್ಮ ಚಾನಲ್ ಮತ್ತೆ ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ. ಮೇಕ್ ಶೋರ್ ಲಾಂಗ್ ವೀಡಿಯೋಸ್ ಮಾಡಿ, ಆದಷ್ಟು ನಿಮ್ಮದು ಲೈಕ್ 15 ಮಿನಿಟ್ಸ್ 20 ಮಿನಿಟ್ಸ್ ಈ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕಿ. ಏನು ಬೇಕಾದ ವೀಡಿಯೋಸ್ನ ಹಾಕಬೇಡಿ, ಚೆನ್ನಾಗಿರೋ ವೀಡಿಯೋಸ್ಗಳನ್ನೇ ಹಾಕಿ, ಲೈಕ್ ಆಡಿಯನ್ಸ್ಗಳಿಗೆ ಇಷ್ಟ ಆಗಿರೋ ಥರ ಎಂಗೇಜಿಂಗ್ ಆಗಿರೋ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಏನು ಅಪ್ಡೇಟ್ ಏನು ಎತ್ತ ಅಂತ ಯೂಟ್ಯೂಬ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.